ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಗ್ತಾನೆ ಇಲ್ಲ ನನಗೆ ಸರಿಯಾಗಿ ವ್ಲಾಗ್ನ ಮಾಡೋಕ್ಕೆ. ಇಲ್ಲಿಗೆ ಬಂದಮೇಲೆ ಈಗ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ನೆಕ್ಸ್ಟ್ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ನಾಳೆ ಪಾಪುಗೆ ವ್ಯಾಕ್ಸಿನೇಷನ್ ಬೇರೆ ಇದೆ, ವ್ಯಾಕ್ಸಿನೇಷನ್ಗೆ ಹೋಗಬೇಕು. ಅದಕ್ಕೆ ಇವತ್ತು ಏನೇನಿರುತ್ತೆ ಮನೆಯದೆಲ್ಲ ನೀಟಾಗಿ ಕೆಲಸ ಮುಗಿಸ್ಕೊಂಡ್ರೆ ನಾಳೆ ಈಸಿ ಆಗುತ್ತಲ್ವ. ನಾನು ಹೋಗಿ ಬಂದರೂ ಮನೆ ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿನ ದಿನ ನನ್ನದು ಹೇಗೋಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನಿಮಗೆ ಈ ವ್ಲಾಗ್ನ ನೋಡಿದ್ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್. ಪಾಪುದು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಇವತ್ತು ಬಿಟ್ಬಿಡ್ತೀನಿ. ನಾಳೆ ಹಿಂಗೋ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ, ತಲೆಗೆ ಸ್ನಾನ ಮಾಡಿಸಿದ್ರೆ ಇನ್ನು ನೆಕ್ಸ್ಟ್ ಡೇ ಜ್ವರ ಇರುತ್ತೆ. ಆ ಕಡೆ ನೋಡ್ಕೊಂಡು 2 ಡೇಸ್ ಆಗ್ಬೋದು ಸ್ನಾನ ಮಾಡಿಸೋದಕ್ಕೆ. ನಾನು ಒಂದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡಿಸೋದು. ಪಾಪುಗೆ ಎಣ್ಣೆ ಹಾಕುವಾಗೆಲ್ಲ ಸ್ವಲ್ಪ ಬಿಸಿ ಮಾಡಿನೇ ನತ್ತಿಗೆ ಹಾಕೋದು ತಲೆಗೆ. ಹಳ್ಳೆಣ್ಣೆನ, ಕೊಬ್ಬರಿ ಎಣ್ಣೆನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ ಮೈಗೆಲ್ಲ ಹಾಕ್ಬಿಟ್ಟು ನಾನು ಮಸಾಜ್ ಮಾಡೋದು. ಹಂಗೆ ಹಾಕಲ್ಲ. ಅದೊಂದು ಈಗ ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡಬೇಕು. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ. ಈಗ ಮಲಗಿಸಿದ್ರೆ ನನ್ನ ಕೆಲಸಗಳು ಆಗೋ ತನಕ ಮಲ್ಕೊತಾನೆ ಸ್ವಲ್ಪ. ಅದಕ್ಕೆ ಸೀರೆ ಕಟ್ಟಿ ಸೀರೆಲಿ ಹಾಕ್ತಾ ಇರೋದು. ಅದೊಂಥರ ಹಪ್ಕೊಂಡಂಗೆ ಇರುತ್ತಲ್ಲ, ಮಲ್ಕೊಬೋದು ಜಾಸ್ತಿ ಹೊತ್ತು ಅಂತ. ಸ್ವಲ್ಪ ಎದ್ರೂ ಹಂಗೆ ತೂಗಿದ್ರೆ ಮಲ್ಕೊತಾನೆ. ಮಂಚದ ಮೇಲೆ ಆದರೆ ನಾನು ಪಕ್ಕದಲ್ಲಿದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನಾನು ಎದ್ರೆ ನೋಡಿದಾಗ ನಾನು ಇಲ್ಲ ಅಂದಾಗ ನಿದ್ದೆ ಮಾಡಲ್ಲ, ಎದ್ಬಿಡ್ತಾನೆ. ಇನ್ನು ಬೆಡ್ಶೀಟ್ ಅವನೇನು ಒದಿಸಂಗಿಲ್ವಲ್ಲ, ಸ್ವಲ್ಪ ಗಾಳಿಗೆ ಹಾಕೋಣ ಅಂತ ಇದನ್ನು ಅಷ್ಟೇ ನಾನು ಮಂತ್ಲಿ ಒನ್ಸ್ ವಾಶ್ ಮಾಡಿಬಿಡ್ತೀನಿ. ಒದ್ಕೊಳ್ಳೋದು ಪಾಪು ನಾನು ಇಬ್ಬರು ಒದ್ಕೊಳ್ಳೋದ್ರಿಂದ ಅನ್ಸುಸು ಮಾಡ್ತಾನಲ್ಲ, ಅದು ಬಂದು ಸ್ಮೆಲ್ ಆ ಥರ ಇರುತ್ತೆ ಅಂದ್ಬಿಟ್ಟು ಮಂತ್ಲಿ ಒನ್ಸ್ ಅಷ್ಟೊತ್ತಿ 2 ಟೈಮ್ಸ್ ಆದರೂ ವಾಶ್ ಮಾಡಿರ್ತೀನಿ. 1 or 2 ಟೈಮ್ಸ್ ಆಗುತ್ತೆ. ಇನ್ನು ಪಾಪುನ ಮೈ ಒರೆಸಿದ ಬಟ್ಟೆ ಎಲ್ಲ ಹಂಗೆ ಬಿಸಿಲಿಗೆ ಹಾಕೋಣ ಅಂತ ಅದು ಬೆಡ್ಶೀಟ್ನ ಎರಡೂ ಈ ಕಡೆ ಬಿಸಿಲು ಗಾಳಿಗೆ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಹಾಕ್ಬಿಟ್ಟು, ಇನ್ನು ಬೆಳಗ್ಗೆ ಎಲ್ಲ ಟವಲು ಹಾಕ್ಬಿಟ್ಟು ಹೋಗಿರ್ತಾರಲ್ಲ ನಮ್ಮ ಮನೆಯವರು ಹನಿಷ್ದು, ಅದನ್ನ ಎತ್ತಿಟ್ಬಿಡ್ತೀನಿ ಹಾಗೇನೆ. ಇನ್ನು ಸ್ವಲ್ಪ ರಾಗಿ ಹಸಿಟ್ಟನ್ನ ಮಾಡಿಸಿದ್ದೆ, ಒಣಗಾಕಿದ್ದೆ ಅಂತ ಹೇಳಿದ್ನಲ್ಲ, ಅದು ಪುಡಿ ಮಾಡಿಸಿದ್ದೆ. ಅದನ್ನು ಜಲ್ಡೆ ಮಾಡಿ ಬಾಕ್ಸಿಗೆ ತುಂಬ್ಕೊಂಬಿಡ್ಬೇಕಿತ್ತು. ಅವ್ನು ಮಲಗಿದಾಗ ಮಾಡಿಕೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಕಸ ಗುಡಿಸಿರೋದ್ರಿಂದ ಧೂಳಾಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಮನೆ ಕ್ಲೀನ್ ಆಗಿತ್ತಲ್ಲ ಕೆಲಸ, ಆಚೆ ಕೂತ್ಕೊಂಡು ಮಾಡ್ಕೊತಾ ಇದ್ದೀನಿ. ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಗುಡಿಸ್ಕೊಳ್ಬೋದು, ಕ್ಲೀನ್ ಮಾಡ್ಕೊಬೋದು. ಕಡಲೆ ಹಸಿಟ್ಟೆಲ್ಲ ಇನ್ನು ಬಾಕ್ಸಿಗೆ ಹಾಗೆ ತುಂಬ್ಕೊತಾ ಇದ್ದೀನಿ. ಜರಡೆ ಏನೂ ಮಾಡಲ್ಲ, ತುಂಬ ಸಣ್ಣಗೆ ಬಂದಿರುತ್ತಲ್ವ ಪುಡಿ ಅಂದ್ಬಿಟ್ಟು. ಇನ್ನು ರಾಗಿ ಇದರಲ್ಲಿ ಸ್ವಲ್ಪ ಏನಾದರೂ ಡಸ್ಟ್ ಇರುತ್ತೆ ಅಂತ ರಾಗಿ ಸ್ವಲ್ಪ ಜಲ್ಡೆ ಮಾಡಿ ತುಂಬ್ಕೊಳ್ಳೋದು. ನಾನು ಕಡಲೆ ಹಸಿಟ್ಟು 2 kg ಹಾಕ್ಸಿದ್ದೀನಿ. ಈ ಬಾಕ್ಸ್ ತುಂಬ ಆಗಿದೆ, ನಮ್ಗೆ ಆಗುತ್ತೆ. ಇನ್ನು ಅನಿಶನ್ಗೆ ಮೈಗೆಲ್ಲ ಇದನ್ನೇ ಹಾಕೋದು, ನಾನು ಅಷ್ಟೇ ಇದನ್ನೇ ಫೇಸು ಮೈಗೆಲ್ಲ ಹಾಕ್ಕೊಳ್ಳೋದಲ್ವ. ಅದಕ್ಕೆ ಇನ್ನು ಬೇಕು ಎರಡಕ್ಕೂ ಮನೇಲಿ ಬೋಂಡ ಏನಾದರೂ ಮಾಡೋದಕ್ಕೆ ಅದಕ್ಕೂ ಸಪ್ರೇಟ್ ಎತ್ತಿಟ್ಬಿಡ್ತೀನಿ. ಇನ್ನು ರಾಗಿ ಹಸಿಟ್ಟಿನ ಬಾಕ್ಸ್ ಸ್ವಲ್ಪ ಚಿಕ್ಕದ್ರಿಂದ ಇದಕ್ಕೆ ಜಲ್ಡೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ತುಂಬ್ಕೊಳ್ಳೋಣ ಅಂತ ಫಸ್ಟ್ ಇದಕ್ಕೆ ಜಲ್ಡೆ ಮಾಡ್ಕೊತಾ ಇರೋದು. ಮನೇಲಿ ಕೆಲಸ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಹಾಗೆ ದಿನಗಳು ಹೆಂಗೆ ತುಂಬ್ತೈತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಇದರಲ್ಲಿ ಅಷ್ಟು ಬೇರೆ ಯೋಚನೆ ಮಾಡೋದಕ್ಕೆ ಅಥವಾ ಬೇರೆದಕ್ಕೆ ಟೈಮೇ ಇಲ್ಲ, ಹಂಗಾಗ್ಬಿಟ್ಟೈತೆ ಲೈಫು. ಎಷ್ಟು ಬ್ಯುಸಿ ಆಗಿಬಿಡುತ್ತೆ, ಅಷ್ಟೊಂದು ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂಚೂರು ಎಕ್ಸ್ಟ್ರಾ ಮಿಕ್ತು ಬಾಕ್ಸ್ ತುಂಬಿ ಅದನ್ನು ಹಂಗೆ ಒಂದು ಬಾಕ್ಸು ಹಾಕಿ ಎತ್ತಿಕೊಂಡ್ಬಿಡ್ತೀನಿ ನೀಟಾಗಿ. ಈಗಲೇ ಒರೆಸ್ಕೊಂಡು ಆಚೆನೇ ಧೂಳೆಲ್ಲ ಆದರೆ ಆಚೆ ಆಗಿರುತ್ತೆ ಅಂತ. ಮನೆ ಒಳಗಡೆ ಮಾಡಿದ್ರೆ ಮನೆಯೆಲ್ಲ ಫುಲ್ ಧೂಳಾಗಿಬಿಡುತ್ತೆ ಅಷ್ಟೇ. ಇದು ಆದರೂ ಆಚೆ ಸ್ವಲ್ಪ ಗಾಳಿ ಬೀಸ್ತಾಯಿತ್ತು ಜಾಸ್ತಿ, ನನಗೆ ಅಂದ್ಕೊಂಡಿರಲಿಲ್ಲ. ಫುಲ್ ಅಂಟ್ಕೊಂತು ಗಾಳಿಗೆ. ಸ್ವಲ್ಪ ಗಾಳಿ ಇಲ್ಲಾಂದರೆ ನೀಟಾಗಿ ಹಸಿಟ್ಟನ್ನ ಜಲ್ಡೆ ಮಾಡ್ಕೊಬೋದು. ಇನ್ನು ಸ್ವಲ್ಪ ರಾಗಿನ ತೊಳೆದ್ಬಿಟ್ಟು ಈಗ ಬಿಸಿಲಿದ್ದಾಗಲೇ ಒಣಗಿಸ್ಕೊಂಬಿಟ್ರೆ ಬೆಸ್ಟು ನನಗೆ. ತೊಳ್ಕೊಬೇಕು ಯಾವಾಗಾದರೂ ಟೈಮ್ ಆದಾಗ. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ. ಹನೀಶ್ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಆಗಬೇಕು. ಸಾಂಬಾರಿತ್ತು ಇವತ್ತು, ಅದಕ್ಕೋಸ್ಕರ ಸ್ವಲ್ಪ ರೈಸ್ ಮಾಡ್ಕೊಳ್ಳೋದಲ್ವ ಅಂತ ಈ ಕೆಲಸಗಳ್ನ ಎಕ್ಸ್ಟ್ರಾ ಕೆಲಸಗಳ್ನ ಮಾಡ್ಕೊಳ್ಳೋದು ನಾನು. ಈ ಥರ ಅಡುಗೆ ಮಾಡೋಕ್ಕಿಲ್ದಲೇ ಇದ್ದಾಗ ಅಡುಗೆ ಮಾಡೋದಿದ್ರೆ ಅಡುಗೆ ಮಾಡೋದೇ ಟೈಮ್ ಆಗೋಗ್ಬಿಡುತ್ತೆ ನನಗೆ ಜಾಸ್ತಿ ಹೊತ್ತು. ಮನೆ ಕೆಲಸ ಅಡುಗೆದ್ರಲ್ಲೇ ಆಗೋಗುತ್ತೆ, ಅದಕ್ಕೋಸ್ಕರ. ಇನ್ನು ಹೆಣ್ಮಕ್ಳಿಗೆ ಅಂತ ಅಂದರೆ ಈ ಥರ ಟೈಮಲ್ಲಿ ನೆನಪಾಗೋದೆ ಅಮ್ಮ. ನಾನು ನಾಳೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಇವತ್ತಿಂದನೇ ಯೋಚನೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರೋ ಪಾಪುಗೆ ಇಂಜೆಕ್ಷನ್ ಹಾಕ್ಸಿ ಅಳಿಸ್ಬೇಕಲ್ಲಪ್ಪ, ಅಳ್ತಾನೆ. 2 ದಿನ ಜ್ವರ ಬರುತ್ತೆ, ಹೆಂಗೆ ಏನು ಅನ್ನೋದೇ ನನಗೆ ಒಂದಿನ
ಹಿಂದಿನ ದಿನ ಪೂರ್ತಿ ಯೋಚನೆ ಮಾಡಿದ್ದೀನಿ. ಅಷ್ಟು ನಮ್ಮಮ್ಮ ಇದ್ದಿದ್ರೆ ಏನೋ ನಾನು ಸುಧಾರಿಸ್ಕೊಂತಿದ್ದೆ. ಅಡುಗೆ ಎಲ್ಲ ನಮ್ಮಮ್ಮ ಮಾಡ್ಕೊಡೋರು. ನನಗೆ ಹೆಂಗ್ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನೋಡ್ಕೊಂತಿದ್ದೆ. ಅವ್ರು ಒಂದು ಸ್ವಲ್ಪ ಹೊತ್ತು ನನಗೆ ರೆಸ್ಟ್ ಸಿಗೋವರೆಗೂ ಅವ್ರು ಸುಧಾರಿಸ್ಕೊಳ್ಳೋರು. ಆ ಥರ ಇತ್ತು. ಈಗ ನಾನೊಬ್ಳೇ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ಬಿಟ್ಟೈತೆ. ಏನು ಮಾಡೋದಕ್ಕಾಗಲ್ಲ. ಆದ್ರೂ ಮಾಡ್ಕೊಂಡ್ಲೇಬೇಕಲ್ವಾ? ಆದ್ರೂ ಯೋಚನೆ ನನಗೆ ನಾಳೆದಕ್ಕೆ ಇವತ್ತೇ ಯೋಚನೆ ಹತ್ಕೊಂಡ್ಬಿಟ್ಟೈತೆ. ಹಿಂಗಪ್ಪ ಇಂಜೆಕ್ಷನ್ ಹಾಕ್ಸೋದು, ಚೆನ್ನಾಗಿರೋ ಆಟ ಆಡ್ಕೊಂಡಿರೋ ಮಗುಗೆ ನಗ್ನಗ್ತಾ ಇದ್ದಾನೆ. ಅವ್ನ ಮುಖ ನೋಡಿದ ತಕ್ಷಣ ನಗ್ಬಿಡ್ತಾನೆ. ಅದು ಬೇರೆ ಅದಕ್ಕೂ ಹೊಟ್ಟೆ ಉರಿತಾ ಇತ್ತು ನನಗೆ. ಇನ್ನ ಫ್ರೆಶ್ ಅಪ್ ಆದೆ ಎಲ್ಲ ಕೆಲಸ ಆದ್ಮೇಲೆ. ಫ್ರೆಶ್ ಅಪ್ ಆದ್ಮೇಲೆ ನಾನು ನೀಟಾಗಿ ತಲೆ ಎಲ್ಲ ಬಾಚ್ಬಿಟ್ಟು ನನ್ನ ತಲೆ ಬಾಚ್ಕೊಂಡಂದ್ರೆ ನಂದು ಹೇರ್ ಸ್ಟೈಲ್ ಒಂದೇ ನೀಟಾಗಿ ಸುತ್ತಬಿಟ್ಟು ಗಂಟಾಕಿ ಕ್ಲಿಪ್ ಹಾಕ್ಬಿಡೋದಷ್ಟೇ. ಇನ್ನು ನೈಟ್ ಮಲಗುವಾಗ ಎಣದ್ಬಿಟ್ಟು ಮಲ್ಕೊಂತೀನಿ. ಕೂದಲಂತೂ ತುಂಬಾ ಉದುರುತ್ತಾ ಐತೆ. ನಂಗೆ ಅದೇ ಟೆನ್ಷನು. ಮತ್ತೆ ಅದಕ್ಕೆ ಇನ್ನು ಅಡುಗೆ ಮಾಡಕ್ ಹೋಗ್ಬೇಕಲ್ಲ, ಸಂಜೆ ಆಗೋಗಿತ್ತು. ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ. ಇನ್ನು ಸಂಜೆ ಪೂಜೆ ಬೇರೆ ಮಾಡ್ಬೇಕಿತ್ತು. ಇವತ್ತು ಪೂಜೆ ಇತ್ತಲ್ಲ ಗುರುವಾರ ಅಂದ್ಬಿಟ್ಟು ನಂದು ಹೇರ್ ಸ್ಟೈಲ್ ಒಂದು ಸುತ್ತಿ ಕ್ಲಿಪ್ ಹಾಕ್ಬಿಡೋದು ಅಷ್ಟೇ. ಇನ್ನು ಮೈ ಮೇಲೆಲ್ಲ ಕೂದಲು ಬಿದ್ದಿರುತ್ತೆ. ನಾನು ಅಡುಗೆ ಮಾಡಕ್ ಹೋಗ್ಬೇಕಲ್ವಾ ಪಾಪುಗೆಲ್ಲ ನಮಗೆಲ್ಲ. ಅಲ್ಲಿ ಅಡುಗೆ ಮನೆಗೆಲ್ಲ ಬೀಳುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ, ನೀಟಾಗಿ ರೂಮಲ್ಲಿ ಬಾಚ್ಬಿಟ್ಟು ಎಲ್ಲ ಒಂದು ಕಡೆ ಕೂದಲು ತೆಗ್ದು ಇಟ್ಬಿಟ್ಟು ಅಂದ್ಬಿಟ್ಟು ಮೈ ಮೇಲೆಲ್ಲ ಬಿದ್ದಿರುತ್ತೆ ಕೂದಲು. ಅದು ಅಡುಗೆಗೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಬಾಚಿ ಹಿಂಗೆ ಸುತ್ತಿ ಕಟ್ಟಿಬಿಟ್ಟು ಬೆಳಗ್ಗೆನೂ ಅಷ್ಟೇ ನಾನು ಸಾಯಂಕಾಲನೂ ಅಷ್ಟೇ ಮೈಯೆಲ್ಲ ಕೊಡುಕೊಂಡ್ಬಿಡ್ತೀನಿ. ಮೈ ಮೇಲೆ ಏನಾದರೂ ಬಿದ್ದಿದ್ರೆ ಅಕಸ್ಮಾತ್ ಅಲ್ಲೆಲ್ಲ ಬಿದ್ದಿದ್ರೆ ಸಣ್ಣ ಸಣ್ಣ ಕೂದಲು ಹೋಗ್ಲಿ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕೆಳಗಡೆ ಏನು ಸಿಗ್ದಂಗೆ ಕೂದಲು ಎಲ್ಲ ತೆಗ್ದು ಒಂದು ಕಡೆ ಸುತ್ತಿ ಎತ್ತಿಟ್ಬಿಡ್ತೀನಿ. ಈ ಥರ ಮಾಡ್ತೀನಿ. ಇಲ್ಲ ಅಂದರೆ ಹೆಂಗಾದ್ರೂ ಕೂದಲು ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ನನಗೆ ಮನೇಲಿ ಕೂದಲು ಸ್ವಲ್ಪ ಅಂಡಿರೋದು ಆ ಥರ ಎಲ್ಲ ಆಗಲ್ಲ. ತುಂಬ ಕೂದಲು ಉದುರುತ್ತೈತೆ ಮಾತ್ರ. ಇಷ್ಟೆಲ್ಲ ಆಗಬೇಕಾದ್ರೆ ಕೂದಲು ಉದುರಲೇಬೇಕಲ್ವಾ, ಅದನ್ನ ನೀಟಾಗಿ ಎತ್ತಿಟ್ರೇ ಬೆಸ್ಟು. ಅದಕ್ಕೋಸ್ಕರ ಇನ್ನು ನನ್ನ ಸ್ಕಿನ್ ಕೇರ್ ತುಂಬ ಸುಲಭ, ತುಂಬ ಈಸಿ ಆ್ಯಂಡ್ ಸಿಂಪಲ್ ಕೂಡ, ಜಾಸ್ತಿ ಇಲ್ಲ. ಲಿಪ್ ಬಾಮ್ ಅಪ್ಲೈ ಮಾಡಿಬಿಟ್ಟು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ. ಯಾಕೆಂದರೆ ಗಾಳಿ ಎಲ್ಲ ಇರೋದ್ರಿಂದ ಕೈ ಅಂತ ಒಡೆದಂಗೆ ಫೀಲ್ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ನಂದು ಟವಲ್ ಕೂಡ ಆಚೆ ಒಣಗಾಕ್ಬಿಡ್ತೀನಿ ಗಾಳಿಗೆ. ಮನೆ ಒಳಗಡೆ ಅಂದರೆ ತ್ಯಾವ ಇರುತ್ತಲ್ಲ, ಅದಕ್ಕೊಂಥರ ಸ್ಮೆಲ್ ಥರ ಬಂದ್ಬಿಡುತ್ತೆ ಅಂತ. ಇನ್ನು ಇವತ್ತು ಪೂಜೆ ಬೇರೆ ಮಾಡಬೇಕಿತ್ತು. ನಾಳೆದೆಲ್ಲ ಆಗಲ್ಲ ಅಂದ್ಬಿಟ್ಟು, ನಾಳೆ ಪಾಪುಗೆ ಇಂಜೆಕ್ಷನ್ ಹಾಕ್ಸಿದ್ರೆ ಆಗಲ್ಲ ಅಲ್ವಾ ಅಂದ್ಬಿಟ್ಟು ಇವತ್ತೇ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊತಿದ್ದೀನಿ. ಸಂಜೆ ಅಲ್ವಾ, ಸಂಜೆ ಬಾಕ್ಲಿಗೆ ನೀರು ಹಾಕಿ ಲೈಟ್ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಇವತ್ತು. ನಾಳೆದು ಪಾಪು ಜೊತೆ ಹೆಂಗೆ ಅಂತ ನನಗೆ ಇವತ್ತಿಂದನೇ ಟೆನ್ಷನ್ನು. ಅದಕ್ಕೆ ಅವ್ನಿಗೆ ಇಂಜೆಕ್ಷನ್ ಹಾಕಿಸ್ಬಿಟ್ರೆ ಇನ್ನು ನಾನು ಪೂಜೆ ಮಾಡೋ ಟೈಮಲ್ಲಿ ದೇವರ ಹಾಡುಗಳ್ನ ಪ್ಲೇ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದು. ಓಡ್ತಾ ಇರಬೇಕು ನನಗೆ. ನಾನು ಕೆಲಸ ಮಾಡಬೇಕಂದ್ರೂ ಅಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಅಥವಾ ಯಾವ್ದಾದ್ರು ಪಾಡ್ಕಾಸ್ಟ್ ನಾವು ಓಡ್ತಾ ಇದ್ರೇ ನನಗೆ ಒಂದು ಎನರ್ಜಿ ಮುಂದೆ ಕೆಲಸ ಮಾಡೋಕ್ಕೆ. ಅದನ್ನು ಕೇಳ್ಕೊಂಡು ಮಾಡ್ತಾ ಇರ್ತೀನಿ. ಇನ್ನು ಬಾಳೆಹಣ್ಣು ದೇವ್ರ ಕಡೆ ಫೇಸ್ ಮಾಡಿ ಇಡ್ಬೇಕಾ, ನಮ್ಮ ಕಡೆಗೆ ಈ ಕಡೆ ತಿರುಗಿಸ್ಬಿಟ್ಟು ಹೇಳ್ಬೇಕಾ, ನಂಗೆ ಅದೊಂದು ಕನ್ಫ್ಯೂಷನ್. ಪ್ಲೀಸ್ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಯಾವ ಕಡೆ ಇಟ್ಟರೆ ಕರೆಕ್ಟು ಅಂತ. ಇದಾಯಿತು. ಈಗ ನಮಗೆ ಅಡುಗೆ ಮಾಡೋ ಟೈಮ್ ಆಯಿತು. ನಾವು ಅಡುಗೆ ಮಾಡ್ಕೊಬೇಕು. ಸ್ವಲ್ಪ ಅದನ್ನ ಇಲ್ಲೇ ಚೇರ್ ಮೇಲೆ ಕುಂಡಿಸ್ಕೊಂಡು ಆಟ ಆಡಿಸ್ಕೊಂಡು ನಾನು ಅಡುಗೆ ಮಾಡ್ಕೊತೀನಿ. ಅಲ್ಲ ಚಿನ್ನ ನೋಡ್ತೈತೆ, ಚಿನ್ನ ಬಂಗಾರಿ. ಇಲ್ಲಿ ಕುಂಡಿಸ್ಕೊತೀನಿ ಅಡುಗೆ ಮನೆ ಕಾಣಂಗೆ. ನಾನು ಅಲ್ಲಿ ಅಡುಗೆ ಮಾಡ್ಕೊತೀನಿ. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ, ಇನ್ನೊಂದು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟ್ಗೆ. ಇನ್ನು ಈ ಬೌನ್ಸಿಂಗ್ ಚೇರ್ ಅಂತೂ ನಂಗೆ ತುಂಬ ಯೂಸ್ ಆಗಿದೆ ಪಾಪುಗೆ ಹೇಳ್ಬೇಕಂದ್ರೆ. ಇನ್ನು ಇದನ್ನ ಹಾಕ್ಬಿಟ್ರೆ ಅವ್ನು ಸ್ವಲ್ಪ ಹೊತ್ತು ಅದು ಇದು ಹ್ಯಾಂಗಿಂಗ್ ಥರ ಎಲ್ಲ ಇರುತ್ತಲ್ಲ, ಅದರಲ್ಲಿ ಆಟ ಆಡಿಕೊಂಡು ಇರ್ತಾನೆ. ಅದನ್ನು ಕೀಳಕ್ಕೆ ಹೋಗೋದು, ಅದನ್ನು ತಗೊಳಕ್ಕೆ ಹೋಗೋದು, ಒಂದು ಸ್ವಲ್ಪ ಹೊತ್ತು ಅದನ್ನು ಟ್ರೈ ಮಾಡಿಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ. ಅದು ಸ್ವಲ್ಪ ಹೊತ್ತು. ಆಮೇಲೆ ನಾನೊಂದು ಸ್ವಲ್ಪ ಹೊತ್ತು ಆಟ ಮಾತಾಡಿಸ್ಕೊಂಡು ಕೆಲಸ ಮಾಡ್ಕೊಬೋದು. ಆಮೇಲೆ ಏನಾದರೂ ಅಕಸ್ಮಾತ್ ನಿದ್ದೆ ಬಂದ್ರೂ, ಅದು ಬೌನ್ಸ್ ಆಗ್ತಾ ಇರುತ್ತಲ್ಲ, ಅವನಿಗೆ ನಿದ್ದೆ ಬಂದ್ರೂ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಅಂದರೆ ಸ್ವಲ್ಪ ಸುಮ್ಮನೆ ಆಗಿಬಿಡ್ತಾನೆ. ಅವಾಗ ಮಲಗಿಸ್ಬೋದು, ಅದಕ್ಕೂ ಈಸಿ ಆಗುತ್ತೆ. ಇನ್ನು ನಾನು ಹಾಗಲಕಾಯಿ ಪಲ್ಯನೂ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಫಸ್ಟೇ ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಹಾಗಲಕಾಯಿ, ಬೀಟ್ರೋಟು ಎಲ್ಲನೂ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಆ ಬಕೆಟಲ್ಲಿ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಇಟ್ಟಿದ್ದೀನಿ. ಒಂದು ಮಾತ್ರ ಹಾಗಲಕಾಯಿ ಬಲ್ತೋಗಿರತ್ತೆ ಅಂದ್ಬಿಟ್ಟಿದ್ದಾರೆ. ಅದ್ರ ಬೀಜ ಎಲ್ಲ ತೆಗೆದ್ಬಿಟ್ಟೆ. ಅದನ್ನು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಎಳೆದಿದ್ರೆ ಬೀಜ ಸಮೇತ ತಿನ್ಬೋದು, ಏನೂ ಆಗಲ್ಲ. ಇನ್ನು ಫುಲ್ ಡೀಟೇಲ್ ರೆಸಿಪಿ ನಮ್ಮಮ್ಮ ಜೊತೆ ಮಾಡಿದ್ರನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಬೇಕಂದರೆ ಚೆಕ್ ಮಾಡಿ. ಹಂಗೆ ಹಾಗಲಕಾಯಿ ಯಾರ್ಯಾರಿಗೆ ಫೇವ್ರೇಟು ಅವರು ಕಮೆಂಟ್ ಮಾಡಿ ಹೇಳಿ. ನನಗಂತೂ ಫೇವ್ರೇಟು.
ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಲಕಾಯಿ ಪಲ್ಯ ಜೊತೆ ಚಪಾತಿ ರೊಟ್ಟಿ ತಿನ್ನೋದಕ್ಕೆ. ಒಂದು ಫುಲ್ ರೆಡ್ ಆಗಿತ್ತಲ್ಲ ಅದ್ರದ್ದು ಬೀಜ ಎತ್ತಿಟ್ಟಿದ್ದೀನಿ, ನೋಡೋಣ ಹಾಕೋಣ ಗಿಡಕ್ಕೆ ಅಂತ. ಗೊತ್ತಾ, ನಾನು ಬೀಟ್ರೋಟ್ ಮಾಡಬೇಕಾದ್ರೆಲ್ಲ ನೋಡ್ತಾ ಇದ್ದೀನಿ ಈ ಥರ ಹಚ್ಕೊತೀನಿ ಇದನ್ನು 21 ಡೇಸ್ ಬೇಕಂದರೆ ಟ್ರೈ ಮಾಡಿ ನೋಡಿ. ನಿಮ್ಮ ಲಿಪ್ಪು ಪಿಂಕ್ನೆಸ್ ಬರುತ್ತೆ. ನಾನು ಟ್ರೈ ಮಾಡಬೇಕು, ನಾನು ಸ್ವಲ್ಪ ಡಾರ್ಕ್ ಆಗ್ಬಿಟ್ಟೈತೆ, ಏನು ಮಾಡೋದು ಆಗಲ್ಲ. ಮಾಡುವಾಗ ಇದನ್ನು ಸಿಪ್ಪೆ ತೆಗಿಬೇಕಾದ್ರೆ ಅದನ್ನ ಇಟ್ಕೊಂಡು ಈ ಥರ ಚೆನ್ನಾಗಿ ಸ್ಕ್ರಬ್ ಥರ ಆಗುತ್ತೆ. ಇನ್ನು ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬೀಟ್ರೂಟ್ ತುರಿದಿಟ್ಬಿಡ್ತೀನಿ. ನಾನು ಬೀಟ್ರೂಟ್ ಪಲ್ಯ ಜೊತೆ ಒಂದು ಕ್ಯಾರೆಟ್ ಸಹ ತುರ್ಕೊತೀನಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫುಲ್ ಬೀಟ್ರೂಟ್ ಆದರೆ ಏನಾಗುತ್ತೆ ಅಂದರೆ ಸಿಹಿ ಹೊಡಿಯುತ್ತೆ, ಅದಕ್ಕೆ ಈಗ ಹಸಿಟ್ಟು ಕಳಿಸಿಡ್ತಾ ಇದ್ದೀನಿ. ಇನ್ನು ನಮಗೆ ಬೇಕಾಗಿರೋ ಅಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕೊಳ್ಳೋದು. ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಏನೇನು ಬೇಕೋ ಅದಕ್ಕೆ. ಪಲ್ಯಕ್ಕೆ ಈರುಳ್ಳಿ ಎರಡಕ್ಕೂ ಸೇರಿಸಿ, 2 ಪಲ್ಯಕ್ಕೂ ಕೊತ್ತಂಬರಿ ಸೊಪ್ಪು, 1 ಮೆಣಸಿನ್ಕಾಯಿ, ಇದಕ್ಕೆ ಕ್ಯಾರೆಟ್. ಬೀಟ್ರೋಟ್ ಪಲ್ಯಗೆ ಮಾತ್ರ ಬಿಟ್ಬಿಟ್ಟು ಅಲ್ಲಿ ಒಂಚೂರು ಹುಣಸೆ ನೆನೆಸಿಕ್ಕಿದ್ದೀನಿ, ಕರ್ಬೇವಿನ ಸೊಪ್ಪು ತೊಳೆದಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇಗ ಒಗ್ಗರಣೆ ಹಾಕೊಂಬಿಡ್ಬೋದಲ್ವ ಅಂತ. ಒಗ್ಗರಣೆ ಹಾಕೊಳ್ಳೋಷ್ಟರಲ್ಲಿ ಅಕ್ಕಿ ಹಸಿಟ್ಟು ನೆಂತ್ಕೊಳ್ಳುತ್ತೆ. ಫಸ್ಟು ಉಪ್ಪೆಲ್ಲ ಹಿಂಗೆ ಒಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು, ಕಳಿಸ್ಕೊಬೇಕು. ಇದ್ರದ್ದು ಫುಲ್ಲು ನಮ್ಮ ಅಮ್ಮನ ಕೈಲೇ ಮಾಡಿಸಿ ಹಾಕಿದ್ದೀನಿ ವಿಡಿಯೋ. ನಮ್ಮಮ್ಮ ರೊಟ್ಟಿ ಹಾಕೋದು ಆವಾಗಲೇ ಹೇಗೆ ಮಾಡಬೇಕು ಅಂತ ನೀಟಾಗಿ. ಬಳಿಯ ರೊಟ್ಟಿ ಮಾಡೋದು ನಾವು, ತೊಟ್ಟೋದು ಅದೆಲ್ಲ ಬರೋದಿಲ್ಲ. ಅಕ್ಕಿ ರೊಟ್ಟಿ ಅಂದರೆ ಬಳಿತೀವಿ, ಹೆಂಚಿನ ಮೇಲೆ ಬಳಿಯೋ ಥರ. ಅದು ನೋಡಿಲ್ಲ ಅಂತ ಅವ್ರಿಗೆ ಇವಾಗ ಮಾಡಿ. ಈ ರೊಟ್ಟಿ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಹಂಗೇ ನನಗಂತೂ ತುಂಬಾ ಇಷ್ಟ, ನಮ್ಮ ಅನಿಶಕ್ಕೆ ತುಂಬ ಇಷ್ಟ ಸಖತ್ ಈ ರೊಟ್ಟಿ ನಾನು ಬೆಳ್ಕೊಡೋದು. ಅದರಲ್ಲೂ ಮಟನ್ ಸಾರು ಜೊತೆ ತುಂಬ ಇಷ್ಟಪಡ್ತಾನೆ. ಚೂರು ನೀರು ಹಾಕ್ಕೊಂಡು ಕಳಿಸ್ಬೇಕು. ಒಂದೇ ಸತಿ ನೀರು ಹಾಕ್ಬಿಟ್ಟು ಬೋಂಡದ ಸಿಟ್ಟು ಕಳಿಸ್ದಂಗೆ ಕಳಿಸಿದ್ರೆ ರೊಟ್ಟಿ ಬರಲ್ಲ. ಅಂತನಾ ಮತ್ತು ನೈಟೆಲ್ಲ ಏನು ಮಾಡ್ತೀನಿ ನಿದ್ದೆ ಮಾಡೋಕ್ಕೆ? ಅದಕ್ಕೆ ಕಳಿಸ್ಕೋಬೇಕು, ಈ ಥರ ಇರಬೇಕು. ಅದನ್ನೇ ಕೈದು ಸ್ವಲ್ಪ ನೀರು ಇದ್ರಲ್ಲಿ ಬಿಟ್ಟಿದ್ದೀನಿ, ವಿಡಿಯೋ ಸ್ಕಿಪ್ ಆಯಿತು, ಸಾರಿ. ಇದನ್ನು ಪ್ಲೇಟ್ ಮುಚ್ಚಿಟ್ಟಿರ್ತೀನಿ. ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಮತ್ತೆ ಕಳಿಸ್ಕೊಂಡು ಹೆಂಚ್ ಮೇಲೆ ಹಾಕ್ಕೊಳ್ಳೋದು. ಇನ್ನು ಇದನ್ನೆಲ್ಲ ಕಟ್ ಮಾಡಿರೋ ತರಕಾರಿನ ಈ ಥರ ಒಂದು ಬಕೆಟ್ ಮಾಡಿರ್ತೀನಿ. ಈ ಬಕೆಟಲ್ಲಿ ಹಾಕ್ಬಿಟ್ಟು ಎತ್ತಿರ್ತೀನಿ. ಬೆಳಗ್ಗೆ ಹಸು ಬರುತ್ತಲ್ಲ ಅಲ್ಲಿಟ್ಟರೆ ತಿನ್ಕೊಂಡು ಹೋಗುತ್ತೆ. ಬೇಸಿಗೆ ಅಲ್ವಾ, ಆಚೆ ಏನೂ ಸಿಗಲ್ಲ ಹಸುಗಳಿಗೆ ಪಾಪ. ಇನ್ನು ಬೀಟ್ರೂಟ್ ಪಲ್ಯನೂ ಅಷ್ಟೇ. ಬೀಟ್ರೂಟು ಕ್ಯಾರೆಟು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ಅವಾಗವಾಗ ಹಾಗಲಕಾಯಿ ಸ್ವಲ್ಪ ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪನಾದ್ರೂ ಸರಿ, ಅದ್ರ ಜೊತೆಗೆ ತುಪ್ಪ ಹಾಕ್ಬಿಟ್ಟು ಕೊಡಿ. ಒಂದು ಸ್ವಲ್ಪ ಹಾಗಲಕಾಯಿ, ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಇದು ತುಂಬ ಒಳ್ಳೆಯದು. ಬೀಟ್ರೂಟು ಕ್ಯಾರೆಟು ತುಂಬ ಯೂಸ್ ಮಾಡಿ ಅಡುಗೆಯಲ್ಲಿ. ಹಾಗಲಕಾಯಿನೂ ಅಷ್ಟೇ ತುಂಬಾ ಯೂಸ್ ಮಾಡಬೇಕು. ಯಾಕೆಂದರೆ ಈಗ ಜಂಕ್ ಫುಡ್ ಜಾಸ್ತಿ ಆಗಿದೆ ಮಕ್ಕಳಲ್ಲಿ, ಚಾಕ್ಲೇಟು ಅದೆಲ್ಲ. ಮತ್ತು ಈ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಶುಗರ್ ಅಂತೆ, ಅದಂತೆ ಇದಂತೆ, ಅಲ್ಲಿ ಇಂಜೆಕ್ಷನ್ ಚುಚ್ಕೊಳ್ಳೋದಂತೆ, ಅದೆಲ್ಲ ನೋಡಿದ್ರೆ ವಿಡಿಯೋಸಲ್ಲಿ, ನನಗೆ ಶಾರ್ಟ್ ವಿಡಿಯೋಸಲ್ಲಿ ನೋಡ್ತೀನಲ್ಲ ಪಾಪ. ಮತ್ತು ಹಾಸ್ಪಿಟಲಲ್ಲಿ ನೋಡಬೇಕು, ಎಷ್ಟು ಚಿಕ್ಕ ಮಕ್ಕಳು, ಅವ್ರಿಗೆ ಏನೂ ಗೊತ್ತಾಗಲ್ಲ, ತಿಂದುಬಿಡ್ತಾರೆ ಬಾಯಿ ಚಪ್ಪಲಕ್ಕೆ. ಆಮೇಲೆ ಅನುಭವಿಸೋದೂ ಅವರಿಗೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದು ಪಲ್ಯದಲ್ಲಿ ಸಿಗ್ತಾಯಿದ್ರೆ ನಂಗೆ ತುಂಬ ಇಷ್ಟ, ಅದಕ್ಕೆ. ಇನ್ನು ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಬೀಟ್ರೂಟ್ ತುರಿದಿಟ್ಟಿದ್ದಂಥ ಬೀಟ್ರೂಟ್ನ ಹಾಕ್ಕೊಂಡು ಅದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಾಕ್ತೀನಿ. ಏಕೆಂದರೆ ಅದ್ರದ್ದೆಲ್ಲ ನೀಟಾಗಿ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇದು ಅಷ್ಟೇ, ಇನ್ನು ಬೇಯೋಕ್ಕೆ
ಸ್ವಲ್ಪ ನೀರಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಅದರಲ್ಲೇ ಬೇಯಿಸ್ಕೊಳ್ಳೋದು. ಇನ್ನು ಎಕ್ಸ್ಟ್ರಾ ನೀರು ಯಾವುದು ಹಾಕಲ್ಲ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಈಗ ಹಾಗಲಕಾಯಿಗೆ ಹಂಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಹಾಗಲಕಾಯಿ ಪಲ್ಯಕ್ಕೆ ಇದು ಫುಲ್ ಡೀಟೇಲ್ ರೆಸಿಪಿ ನಮ್ಮಮ್ಮ ಅವ್ರು ಮಾಡಿದಾಗಲೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿದ್ದಾಗ. ಅದು ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ಬೇಕಂದರೆ. ಇನ್ನು ಪಲ್ಯ 2 ಆಯಿತು. ಇನ್ನು ರೊಟ್ಟಿ ಬಳ್ಕೊಂಡ್ರೆ ನೈಟ್ ಊಟ ರೆಡಿ ಆಯಿತು. ಎರಡೂ ನಮ್ಮ ಮನುಷ್ಯಗೆ ಎರಡೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ. ಸ್ವಲ್ಪ ಅವನಿಗೆ ಬೀಟ್ರೂಟ್ ಪಲ್ಯ ಅಂದ್ರೇ ಇಷ್ಟ ಇಲ್ಲ. ಹಾಗಲಕಾಯಿ ತಿಂತಾನೆ, ಬೀಟ್ರೂಟ್ ತಿನ್ನಲ್ಲ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎರಡು ಒಂದು ಚುಟ್ಟು ಚುಟ್ಟು ತಿನ್ನು ಅಂತ. ತಿನ್ನಲೇಬೇಕಲ್ವಾ, ಒಳ್ಳೇದು. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಜಾಸ್ತಿ ಚಪಾತಿಗೆ ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕಿ ಚಪಾತಿ ಮಾಡೋದು. ಅವ್ನು ಬೀಟ್ರೂಟ್ ಪಲ್ಯ ತಿನ್ನಲ್ಲ ಅಂತ. ಇನ್ನು ನನ್ನ ಹೆಲ್ತ್ಗೂ ಕೂಡ ಒಳ್ಳೇದು, ಅದಕ್ಕೋಸ್ಕರ ಮಾಡಿದ್ದು. ಈಗ ಕಳ್ಸಿಟ್ಟಿದ್ನಲ್ಲ ಅದಕ್ಕೆ ನೋಡಿ ಮತ್ತೆ ನೀರು ಹಾಕ್ಕೊಂಡು ಈ ಥರ ಅದಕ್ಕೆ ದೋಸೆ ಹಿಟ್ಟು ಹಿಂಗೆ ಕೈಯಲ್ಲಿ ಎತ್ತಿ ಹುಯ್ದ್ರೆ ಅದು ಬರಬೇಕು. ಆ ಥರ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ನೀರು ಹಾಕೊಂಡು ಚೆನ್ನಾಗಿ ಕಳಿಸ್ಕೊಬೇಕು. ಇದು ರೊಟ್ಟಿ ಆಗಲೇ ಚೆನ್ನಾಗಿ ಬರೋದು, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ, ಬರಲ್ಲ ಹೆಂಚ್ ಮೇಲೆ. ಇದು ಸ್ವಲ್ಪ ಕಷ್ಟ, ಎಲ್ರಿಗೂ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೆ ನೋಡಿ. ಹಿಂಗಂದರೆ ಈ ಥರ ಬರಬೇಕು. ಈ ಥರ ಆದಮೇಲೆ ಕೈಗೆ ಎಜ್ಕೊಳಕ್ಕೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿರಬೇಕು, ತಣ್ಣೀರು. ಇನ್ನು ಹೆಂಚ್ ಮೇಲೆ ಹಸಿಟ್ಟು ಹಾಕ್ಬಿಟ್ಟು ನೀಟಾಗಿ ಬೆಳೆದ್ಬಿಟ್ಟು ಕೈ ಎಜ್ಕೊಂಡ್ರೆ ಏನು ಸುಡಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಸುಡುತ್ತೆ, ಹೆಂಗ್ ಬಿಸಿ ಬೆಳಿತಾರಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. 1, 2 ಹಾಕಿದ್ಮೇಲೆ ಮತ್ತೆ ಇವಾಗಂತೂ ಫುಲ್ ರೂಢಿ ಆಗ್ಬಿಟ್ಟಿದೆ. ಎಷ್ಟು ರೊಟ್ಟಿ ಬೇಕಂದ್ರೂ ಹಾಕ್ತೀನಿ. ನನ್ನ ಕೈ ಸ್ಟಾರ್ಟಿಂಗ್ ಸ್ವಲ್ಪ ಬೊಬ್ಬೆ ಥರ ರೆಡ್ಗೆ ಆಗ್ಬಿಡ್ತಿತ್ತು ಬಿಸಿ ಬಿಸಿ ಮುಟ್ಟಿದಾಗ. ಈಗ ಏನು ಆ ಥರ ಎಲ್ಲ ಆಗಲ್ಲ, ಬೊಬ್ಬೆ ಥರ ರೆಡ್ ಆಗ್ಬಿಡ್ತಿತ್ತು. ನಾನು ಹೆಂಗ್ ಬಿಸಿ ಮುಟ್ತಾರೆ, ಹೆಂಗ್ ತಟ್ಟೋದು, ಹೆಂಗೆ ಅಂತ ಮುಟ್ಟಕ್ಕೆ ಹೆದರ್ಕೊಂತಾ ಇದ್ದೆ. ಈಗ ಅಭ್ಯಾಸ ಆಗ್ಬಿಟ್ಟೈತೆ. ಎಲ್ಲಾನು ಅಷ್ಟೇ ಮಾಡೋ ತನಕ. ಅದು ಒಂದು ಗಾದೆನೇ ಹೇಳ್ತಾರಲ್ಲ, ಕಲಿಯೋವರೆಗೂ ಏನೋ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಹಂಗೆ ಎಲ್ಲ ಕಲ್ತ ಮೇಲೆ ಈಸಿನೇ ಆಗುತ್ತೆ. ಇಷ್ಟೇ ನೋಡಿ, ಹಿಂಗೆ ಎತ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಪ್ಲೇಟ್ ತೆಗೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ, ಅದು ಒಂದು 5 ನಿಮಿಷ ಅಲ್ಲ, ಒಂದು 2-3 ಸೆಕೆಂಡ್ ಬಿಟ್ಟರೆ ಅದು ಎದ್ಬಿಡುತ್ತೆ ನೀಟಾಗೆ. ಆಮೇಲೆ ಎತ್ಕೊಳ್ಳೋದು. ಎಷ್ಟು ತೆಳ್ಳಗೆ ಬೇಕಾದರೂ ರೊಟ್ಟಿ ಹಾಕೊಬೋದು. ಹಿಂಗೆ ನಾನು ನೈಟಿಗೆ ಆಲ್ಮೋಸ್ಟ್ ರೊಟ್ಟಿ ಇಲ್ಲ ಮುದ್ದೆ ಕಂಪಲ್ಸರಿ ಇರುತ್ತೆ. ಯಾವುದಾದ್ರೂ ಚೆನ್ನಾಗಿರೋ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊತೀವಿ. ಇಲ್ಲ ಮುದ್ದೆ ಸಾಂಬಾರಿದ್ರೆ ಮುದ್ದೆಗೆ ಸಾಂಬಾರಿದ್ರೆ ಮುದ್ದೆ ಮಾಡ್ಕೊತೀನಿ. ಈ ಥರ ಸಿಂಪಲ್ಲಾಗೆ ನೈಟ್ ಊಟ ಮುಗಿಸ್ಕೊತಾ ಇದ್ದೀನಿ. ಅದಕ್ಕೆ ವಿಡಿಯೋಸ್ನ ನಿಮಗೆ ರೆಸಿಪಿನ ವಿಡಿಯೋದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಫಸ್ಟ್ ವಿಡಿಯೋ ರೆಸಿಪಿ ಅನಿಸುತ್ತೆ ನನ್ನ ಚಾನಲಲ್ಲಿ. ನಾನು ಇಲ್ಲಿಗೆ ಬಂದಮೇಲೆ ವ್ಲಾಗಲ್ಲಿ ಸೇರಿಸ್ಕೊತಾ ಇರೋದು. ಇನ್ನು ಇವತ್ತಿನ ನೈಟ್ ಇಷ್ಟೇ. ಊಟ ರೆಡಿ ಆಯಿತು. ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾಳೆ ಪಾಪುಂದು ಇಂಜೆಕ್ಷನ್ ಬಗ್ಗೆ ಯೋಚನೆ. ಏನಾಗುತ್ತೋ ಏನೋ ಅಂತ ನನಗೆ 2 ಡೇಸಿಂದನೇ ಯೋಚನೆ ಮಾಡ್ತೀನಿ. ಪಾಪ ಅದಷ್ಟು ಸಫರ್ ಮಾಡುತ್ತೆ ಅಂತ. ನೋಡೋಣ ನಾಳೆ ಏನಾಗುತ್ತೆ ಅಂತ. ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಮಾರ್ನಿಂಗ್ ವ್ಲಾಗ್ ಇದರಲ್ಲೇ. ಇನ್ನು ಬ್ಲಾಗ್ ಕಂಟಿನ್ಯೂ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡೋಕ್ಕಾಗಲಿಲ್ಲ. ಅನಿಶನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಿಸಿಲಿತ್ತಲ್ಲ, ಪಾಪುಗೆ ಬಿಸಿಲಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಬಿಸಿಲಲ್ಲಿ ಕುಂಡಿಸ್ಕೊಂಡಿದ್ದೀನಿ. ಅವನಿಗೆ ಚೆನ್ನಾಗಿ ಬಿಸಿಲಲ್ಲಿ ಆಯಿಲ್ ಮಸಾಜ್ ಮಾಡ್ತೀನಿ. ಈ ಥರ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅವನಿಗೆ ಬಿಸಿಲು ಇನ್ನೂ ಇಲ್ವಲ್ಲ, ಬಿಸಿ ನಾನು ಗೀಝರ್ ನೀರು ಉಯ್ಯಲ್ಲ ಸ್ನಾನಕ್ಕೆ. ತಪ್ಪಲೆಯಲ್ಲಿ ಕಾಯಿಸ್ಕೊಂಡೆ ಉಯ್ಯೋದು. ಕಾಪರ್ದೊಂದು ತಪ್ಪಲೆ ಐತೆ, ಅದು ಮತ್ತೆ ಇದರಲ್ಲಿ ಎರಡರಲ್ಲಿ ಇಟ್ಟಿರ್ತೀನಿ. ಚೆನ್ನಾಗಿ ಮಳ್ಳಂಗೆ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಚ್ಚಗೆ ನೀರು ಬರುತ್ತೆ ಇವಾಗ, ಆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಉಯ್ಯೋದು. ಹಂಗೆ ನಾನು ಸ್ವಲ್ಪ ಆಯಿಲ್ನೆಲ್ಲ ಅಪ್ಲೈ ಮಾಡ್ಕೊಂಡೆ ಕೈಗೆ ಬಿಸಿಲಲ್ಲಿ ಪಾಪುಗೆ ಹಚ್ಚಿದ್ಮೇಲೆ. ಇನ್ನೂ ಸ್ವಲ್ಪ ಚಳಿ ಚಳಿ ಥರ ಇರೋದ್ರಿಂದ ಕೈಯೆಲ್ಲ ಡ್ರೈ ಆಗಿಬಿಡುತ್ತೆ. ನಾನು ಆಯಿಲ್ ಜಾಸ್ತಿ ಅಪ್ಲೈ ಮಾಡ್ತೀನಿ. ಈಗ ನೈಟ್ ಮಲ್ಗೋದ್ಕಿಂತ ಮುಂಚೆನೂ ಅಷ್ಟೇ ನಾನು ಕೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟೆ ಮಲ್ಕೊಳ್ಳೋದು. ಇಲ್ಲಾಂದರೆ ರಫ್ ಆಗಿಬಿಡುತ್ತೆ. ಪಾಪುನ ಮುಟ್ಬೇಕಲ್ವಾ, ಅವನಿಗೆ ರಫ್ ಆದರೆ ಅಳ್ತಾನೆ ಅಂತ ಅಂದ್ಬಿಟ್ಟು. ಇನ್ನು ಅವನಿಗೆ ಬೇಕಾಗಿರೋ ಬಟ್ಟೆ, ಸಾಕ್ಸು, ಬಟ್ಟೆ, ನನ್ನ ಬಟ್ಟೆ, ಮತ್ತು ಈಗ ಅವನ್ನ ಕ್ಯಾರಿ ಬ್ಯಾಗಲ್ಲಿ ತೊಗೊಂಡೋಗೋದಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕದು ಬ್ಲ್ಯಾಂಕೆಟು, ಇನ್ನು ಮೈ ಒರೆಸೋ ಬಟ್ಟೆ, ನಾವು ಕಡೆ ಪಂಚೆಲಿ ನಾವು ಮೈ ಒರೆಸೋದು, ಆ ಪಂಚೆ ಬಟ್ಟೆ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ರೆ, ಪೌಡ್ರು, ಕ್ರೀಮ್ಗಳು ಎಲ್ಲ ನಾನು ಫಸ್ಟೇ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಮಂಚದ ಮೇಲೆ ಎಲ್ಲ ನನ್ನ ಕೈಗೆ ಸಿಗಬೇಕು. ಅವನ್ನ ಎತ್ಕೊಂಬಂದು ಸ್ನಾನ ಮಾಡಿಸ್ಕೊಂಬಂದು ನಾನು ಮಂಚದ ಮೇಲೆ ಕುತ್ಕೊತೀನಲ್ಲ, ಇನ್ನೇನು ಮತ್ತೆ ಎದ್ದೆದ್ದು ಎತ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ.
ಮತ್ತು ಹಾಸ್ಪಿಟಲ್ ಬ್ಯಾಗನ್ನು ಕೂಡ ಹಂಗೆ ರೆಡಿ ಮಾಡಿಕೊಂಡೆ ಬ್ಯಾಗಿಗೆ. ಒಂದು ಫೈಲು, 2 ಪ್ಯಾಂಪರು, ಮತ್ತು ವೆಟ್ ಟಿಶ್ಯೂ, ಒಂದು ನ್ಯಾಪ್ಕಿನು, ಮತ್ತು 1 ಬಾಟ್ಲು ಬಿಸಿನೀರು, ಇದಿಷ್ಟು ರೆಡಿ ಮಾಡ್ಕೊತೀನಿ. ಮತ್ತು ಫೀಡಿಂಗಿಗೆ ಒಂದು ಬಟ್ಟೆ, ಇದೊಂದು ತೊಗೊಂಡಿದ್ದೀನಿ. ಇನ್ನು ಆಚೆ ಎಲ್ಲ ಹತ್ರ ಫೀಡ್ ಮಾಡೋಕ್ಕೆ ಬೇಕಲ್ವ, ದೂರ ಆಗುತ್ತೆ ನಮಗೆ ಹಾಸ್ಪಿಟಲ್ಲು, ಬರೋವರೆಗೂ ಅವ್ನು ಇರಲ್ಲ ಅಂತ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಅಲ್ಲಿವರೆಗೂ ಅವನಿಗೆ ಮೈಗೆ ಸ್ವಲ್ಪ ಎಣ್ಣೆ ಇಳ್ಕೊಳ್ಳುತ್ತೆ. ಒಂದು 5 ನಿಮಿಷ ಆಗುತ್ತಲ್ಲ ಇದೆಲ್ಲ ಎತ್ಕೊಳ್ಳೋಷ್ಟರಲ್ಲಿ, ಅವ್ನಿಗೆ ಮೈಗೆ ಚೆನ್ನಾಗಿ ಎಣ್ಣೆ ಇಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಕೈಗೆ ನನಗೆ ಹತ್ರ ಸಿಗಬೇಕು ಅನ್ನೋ ಥರ ಇಟ್ಕೊಂಡು ಸ್ನಾನ ಮಾಡಿಸ್ಕೊತೀನಿ. ಇನ್ನು ನೀರು ಕಾಯಕ್ಕೆ ಇಟ್ಟಿದ್ನಲ್ಲ, ಚೆನ್ನಾಗಿ ಕಾಯ್ದಿತ್ತು ಅದನ್ನು ಕಾಪರ್ ತಪ್ಪಲೆಯಲ್ಲಿ. ಇದು ನಾನು ಮುದ್ದೆ ಮಾಡೋಕ್ಕೆ ಅಂತ ತಗೊಂಡಿದ್ದು. ಮುದ್ದೆ ಮಾಡಿಲ್ಲ, ಜಾಸ್ತಿ ಜನ ಇಲ್ವಲ್ಲ ಅದಕ್ಕೆ. ಇನ್ನು ನಮ್ಮ ಇಷ್ಟು ಜನಕ್ಕೆ ಅಷ್ಟು ದೊಡ್ಡದು ಜಾಸ್ತಿ ಆಗಿಬಿಡುತ್ತೆ. ಈಗ ಅದನ್ನೇ ಪಾಪುಂಗೆ ಬಿಸಿನೀರು ಕಾಯಿಸ್ಕೊತೀನಿ. ಕಾಪರ್ ತಪ್ಪಲೆಯಲ್ಲಿ ಬಿಸಿನೀರು ಕಾಯಿಸಿ ಉಯ್ದ್ರೆ ಒಳ್ಳೇದು. ಅಂದರೆ ಮುದ್ದೆ ತಪ್ಪಲೆಯಲ್ಲಿ ಬಿಸಿನೀರು ಕಾಯಿಸಿ ಉಯ್ದ್ರೆ ಒಳ್ಳೇದಂತೆ ಸ್ನಾನಕ್ಕೆ. ಯಾಕೆ ಅಂದರೆ ಸೊಂಟಕ್ಕೆ ಸ್ವಲ್ಪ ಸ್ಟ್ರೆಂತ್ ಅಂತ ಹೇಳ್ತಾರೆ. ಮಕ್ಕಳು ಯಾರು ಬೇಗ ನಡೆಯಲ್ಲ ಅಂಥವ್ರಿಗೆ ಅದರಲ್ಲಿ ಕಾಯಿಸಿ ಉಯ್ದ್ರೆ ಒಳ್ಳೇದು ಅಂತಾರೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಲೇಟಾಗಿ ಹೋಗುತ್ತೆ. ಮಿಷಿನ್ಗೆ ಹಾಕಿದ್ದೀನಿ, ಅದೇ ಸೌಂಡು. ಹಾಸ್ಪಿಟಲ್ಗೆ ಅಂದರೆ ಸ್ವಲ್ಪ ಬೇಗನೆ ಹೋಗಿ ಬೇಗ ಬಂದುಬಿಟ್ರೆ ಸರಿ ಹೋಗುತ್ತೆ ಅಂತ ಹೊರಟ್ವಿ. ಬಟ್ ಅಲ್ಲಿ ಡಾಕ್ಟ್ರು ಬಂದಿದ್ದು ಲೇಟೇ ಆಯಿತು. ಮತ್ತೆ ಇನ್ನೊಂದು ಏನು ಅಂದರೆ ಅವನದು ಬರ್ತ್ ಸರ್ಟಿಫಿಕೇಟ್ಗೆ ನಾವು ಇನ್ನೂ ಏನೂ ಕೊಟ್ಟೇ ಇರಲಿಲ್ಲ, ಹೆಸರು ಕೊಟ್ಟಿರಲಿಲ್ಲ. ಅದು ಇವತ್ತು ಫೈನಲಿ ಕೊಟ್ಬಿಟ್ಟು ಬರಬೇಕಿತ್ತು. ಮತ್ತು ಹೋಗ್ತಾ ರೋಡಲ್ಲಿ ಈ ಥರ ಫ್ಲವರ್ ತುಂಬ ಚೆನ್ನಾಗಿ ಬಿಟ್ಟಿತ್ತು, ಅದೊಂದು ಕ್ಲಿಪ್ ತಗೊಂಡೆ. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾನು ಚೆಕಪ್ಗೆ ಅಂತ ಹೋಗ್ತಾ ಇದ್ದೆ. ಆವಾಗ ಮಂತ್ಲಿ ಚೆಕಪ್ಗೆ, ಆವಾಗಲೂ ಇದೇ ಥರ ಇತ್ತು. ಈಗ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀನಿ. ಸೇಮ್ ಅದು ಒಂದು ನೆನಪಾಯಿತು, ಮೆಮೊರಿ. 1 ವರ್ಷ ಆಗೋಯ್ತು ನೋಡಿ ಆಗಲೇ ನಾನು ಪ್ರೆಗ್ನೆನ್ಸಿ ಚೆಕಪ್ಗೆ ಅಂತ ಹೋಗ್ತಾ ಇದ್ದಿದ್ದು. ಹೆಂಗೆ ಕಳೀತು ಟೈಮು ಅಂತಲೇ ಗೊತ್ತಿಲ್ಲ, ಎಷ್ಟು ಬೇಗ ಆಗ್ತೈತೆ. ಇನ್ನು ಅವನಿಗೆ ಇವಾಗ 5 ಮಂತ್ಸು. ನಾನು 3.5 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸ್ತಾ ಇರೋದು. ನಾವು ಸ್ವಲ್ಪ ಲೇಟ್ ಆಯಿತು ವ್ಯಾಕ್ಸಿನೇಷನ್ ಹಾಕೋದು. ಜಾನ್ವರಿಲಿ ಹಾಕಿಸ್ಬೇಕಿತ್ತು. ಜಾನ್ವರಿಲಿ ನಾನು ಇಲ್ಲಿಗೆ ಬಂದನಲ್ಲ, ಆವಾಗ ಅವನಿಗೆ ಕೋಲ್ಡು ಮತ್ತು ಆಗ್ಬಿಡ್ತು. ಕೋಲ್ಡು ಮತ್ತು ಕಾಫ್ ಎಲ್ಲ, ಫೀವರ್ ಎಲ್ಲ ಇದ್ದರೆ ವ್ಯಾಕ್ಸಿನೇಷನ್ ಯಾವುದೂ ಹಾಕಲ್ಲ ಅಲ್ವಾ, ಅದಕ್ಕೆ ಹಾಕಿಸ್ಲಿಲ್ಲ. ಇನ್ನು ವೆಯ್ಟ್ ಎಷ್ಟಿದ್ದಾನೆ ಅಂತ ಕೇಳಿದ್ರೆ, ಈಗ 5 ಮಂತ್ಸ್ ಅಲ್ವಾ, 7 kg 7 kg ಇದ್ದಾನೆ. ಚೆನ್ನಾಗಿದೆ, ಗ್ರೋತ್ ಎಲ್ಲ ಚೆನ್ನಾಗಿದೆ, ಮೈಲ್ ಸ್ಟೋನ್ಸ್ ಎಲ್ಲ ಚೆನ್ನಾಗಿದೆ, ಅವನದು ಕರೆಕ್ಟಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು ಕೂಡ. ಇನ್ನು ಬರ್ತ್ ಸರ್ಟಿಫಿಕೇಟ್ಗೆ ನಾವು ಡಿಸ್ಚಾರ್ಜ್ ಸಮ್ಮರಿ ಕೂಡ ಇಸ್ಕೊಂಡಿರಲಿಲ್ಲ. ಇದನ್ನು BBMP ಆಫೀಸಿಗೆ ಕೊಡಬೇಕಿತ್ತು. ಇದು ಕತ್ರಿಗುಪ್ಪೆ BBMP ಆಫೀಸಿಗೆ ಸೇರುತ್ತೆ. ಫೈನಲಿ ಅವನ ಹೆಸರನ್ನ ಯಶಸ್ ಗೌಡ ಅಂತ ಇಟ್ವಿ. ಅನೀಶ್ ಗೌಡ, SS ಗೌಡ, ಹೇಗಿದೆ ಹೆಸರು ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಏನಕ್ಕೆ ಲೇಟ್ ಆಯಿತು ಅಂದರೆ, ಅವ್ರ ಅಪ್ಪಂಗೆ ಯದುವೀರ್ ಅಂತ ಇಷ್ಟ ಆಯಿತು, ಮೈಸೂರು ರಾಜನ ಹೆಸರು. ನನ್ನ ಮಗಂಗೆ ರಾಜ್ಕುಮಾರ್ನ ಹೆಸರು ಇಡಬೇಕು ಅಂತ ನಾನು ಯಶಸ್ ಗೌಡ ಅಂತ, ಲಾಸ್ಟಲ್ಲಿ ಯಶಸ್ಸೇ ಫೈನಲ್ ಆಯಿತು. ಪಾಪು ಮಲ್ಕೊಂಡಿದ್ದಾನೆ, ಈಗ ಮಲಗಿಸ್ಬಿಟ್ಟು ಬಂದೆ. ನಾನು ಅಲ್ಲಿಂದ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ಲು ತಲೆನೋವು ಬಂದ್ಬಿಟ್ಟೈತೆ. ಅವನು ನೈಟ್ ಮಲ್ಕೊಂಡಿದ್ದೆ 2:30ಗೆ. ನಾನು ಅವಾಗ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಹನೀಶನ್ ಸ್ಕೂಲಿಗೆ ಕಳಿಸಿ ಬೇಗ ಬೇಗ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಬಂದು ಅವನಿಗೆ ಜ್ವರ ಬಂದುಬಿಡ್ತು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬಂದಿದ್ಮೇಲೆ ಟಾನಿಕ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ತುಂಬ ಹತ್ಬಿಟ್ಟ, ಕಾಲು ನೋವು ಆಗ್ಬಿಟ್ಟೈತೆ, ತುಂಬ ಹತ್ಬಿಟ್ಟ ಕಾಲಿಗೆ. ಮಕ್ಕಳು ಆಡ್ಸೋದೇ ಕಾಲು ಕೈ, ಅದ್ರಲ್ಲಿ ಕಾಲಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಹೇಳಬೇಡ ಅಂದರೆ ಹೆಂಗೆ ಅಲ್ಲ. ಮಲ್ಕೊಂಡಿದ್ದಾನೆ, ಜ್ವರ ಬಂದುಬಿಟ್ಟೈತೆ. ಪಕ್ಕದಲ್ಲಿ ಕಾಲು ಹಿಡ್ಕೊಂಡ್ರೆ ಮಲ್ಕೊತಾವನೆ ನೀಟಾಗಿ. ಹಿಂಗೆ ಹಿಡ್ಕೊತಾ ಇದ್ದೀನಿ. ಇನ್ನು 2 ದಿನ ಹೆಂಗೆ ಸುಧಾರಿಸ್ತೀನೋ ಗೊತ್ತಿಲ್ಲ. ಮಕ್ಳಿಗೆ ಏನಾದರೂ ಆದರೆ ತಡೆಯೋಕ್ಕಾಗಲ್ಲ. ನಮಗೇನಾದರೂ ಆಗಬೇಕಂದ್ರೆ ಎಷ್ಟು ತಡ್ಕೊಂಬಿಡ್ತೀವಿ. ಮಕ್ಕಳು ಅಳೋದು ನೋಡಿದ್ರೇ ನಮ್ಗೆ ಹೊಟ್ಟೆ ಉರಿಯುತ್ತೆ. 2 ದಿನ ತಡಿಬೇಕು, ಏನು ಮಾಡೋದಕ್ಕಾಗಲ್ಲ. ಇವಾಗ ಗೊತ್ತಾಗ್ತೈತೆ ನಮ್ಮಮ್ಮನ ಬೆಲೆ ಏನು ಅಂತ. ಅದಕ್ಕೆ ಹೇಳೋದು, ತಾಯಿ, ಎಲ್ಲರೂ ಹೇಳೋದು ಹೆಣ್ಮಕ್ಳಿಗೆ ತಾಯಿ ಇರಬೇಕು ಅಂತ. ಇದಕ್ಕೆ ಅನಿಸುತ್ತೆ ಹೇಳೋದು. ತುಂಬ ನೆನಪಾಗ್ತವ್ರೆ, ಹೋಗೋಕ್ಕೂ ಆಗಿಲ್ಲ. ಅನೀಶಿಗೆ ಎಕ್ಸಾಮು ಇದೇ ಆಗಿದೆ, ಹೋಗಬೇಕು ಮಧ್ಯದಲ್ಲಿ, ಅಷ್ಟರಲ್ಲಿ ಹೋಗಬೇಕು ಅನ್ನಿಸ್ತೈತೆ. ತುಂಬಾ ನೆನಪಾಗ್ತವ್ರೆ, ಏನು ಮಾಡೋದಕ್ಕಾಗಲ್ಲ. ಹೆಣ್ಮಕ್ಳು ಲೈಫು ಎಷ್ಟು ಇದಲ್ಲ, ಹೇಳೋಕ್ಕಾಗ್ತಾಯಿಲ್ಲ ನನಗೆ. ಒಂಥರ ಫೀಲ್ ಆಗ್ತೈತೆ. ಏನು ಮಾಡೋಕ್ಕಾಗಲ್ಲ, ಆದರೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮಕ್ಕಳಿದ್ದಾರಲ್ಲ. ಹಾಗೆ ಯಾರು ಲೇಟಾಗಿ ನೀವು ವ್ಯಾಕ್ಸಿನ್ ಹಾಕ್ಸಿದ್ದೀರಾ ನನಗೆ ಇದ್ದರೆ, ನನ್ನಂಥವ್ರು, ಹೌದು ನಮ್ಮದು ಲೇಟ್ ಆಯಿತು ಅಂತ ಅವರು ಕಮೆಂಟ್ ಮಾಡಿ ಹೇಳಿ. ನಮ್ಮದು ಹೆಸ್ರಿಡೋದು ಡಿಲೇ ಆಯಿತು, ಎಲ್ಲ ಡಿಲೇ ಆಯಿತು. ಇವನಿಗೆ ಗೊತ್ತಿಲ್ಲ, ವ್ಯಾಕ್ಸಿನು ಡಿಲೇ ಆಯಿತು. ಇಲ್ಲಿಗೆ ಮುಗೀತು. ಇನ್ನು ನೆಕ್ಸ್ಟು 7 ಮಂತ್ಗೋ ಏನೋ ಕೊಟ್ಟಿದ್ದಾರೆ, 6 ಮಂತ್ಗೋ 7 ಮಂತ್ಗೋ ಒಂದಿದೆ. ನೋಡೋಣ, ಕಂಪಲ್ಸರಿ ಹಾಕಿಸ್ಬೇಕೋ ಬೇಡವೋ ಗೊತ್ತಿಲ್ಲ.
ನೋಡಿ ಸ್ವಲ್ಪ ಸರ್ಚ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಕಂಪಲ್ಸರಿ ಹಾಕಿಸ್ಲೇಬೇಕು ಅಂದರೆ ಹಾಕಿಸ್ತೀನಿ. ಇಲ್ಲ ಪರವಾಗಿಲ್ಲ ಅಂತ ಅಂದರೆ ಬಿಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇದ್ರ ಬಗ್ಗೆ ನನ್ನ ಡಿಸಿಷನ್, ನೀವು ಯೋಚನೆ ಮಾಡಬೇಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಹಂಗೆ ಮಾತ್ರ ಡಿಸಿಷನ್ ತೊಗೊಳ್ಳಿ ನಿಮ್ಮ ಮಕ್ಳ ಬಗ್ಗೆ. ಇನ್ನು 6 ಮಂತಿಗೇನೋ ಇದೆ ಪ್ರೈವೇಟಲ್ಲಿ, ಆದರೆ ಗೌರ್ಮೆಂಟಲ್ಲಿ ಅದು ಹಾಕಲ್ಲ, ಕಂಪಲ್ಸರಿ ಇಲ್ಲ ಅಂತ ಏನೋ 9 ಮಂತ್ಸ್ಗೆ ಇನ್ನು ನೆಕ್ಸ್ಟ್ ಇರೋದು. ಪ್ರೈವೇಟಲ್ಲಿ ಹಾಕ್ತಾರೆ 6 ಮಂತ್ಗೋ 7 ಮಂತ್ಗೋ ಹಾಕ್ತಾರೆ ಒಂದು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೂ 1 ಮಂತ್ಗಾಗಲಿ ಇನ್ನೊಂದು ಹಾಕಿಸ್ಬೇಕು ಅಂದರೆ ಬೇಜಾರು. ಹಾಕ್ಸೋದೇನೋ ಹಾಕಿಸ್ಬಿಡ್ಬೋದು, ಅದು ಹಳೋದು ಕಾಲು ನೋವಿಗೆ ಬಾಂದೇವ್ರೆ ಬೇಡ. ನಾನು ಪಾಪನ ಮಲಗಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಅನಿಶು ಇಲ್ಲೇ ಸೋಫಾ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ. ಅವನ್ನ ಒಳಗಡೆ ಮಲಗಿಸ್ಬಿಟ್ಟು ಬರಬೇಕು. ನಾನು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ ಪಪ್ಪನ ಪಕ್ಕ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ನೈಟ್ ನಿದ್ದೆ ಇರಲಿಲ್ವಲ್ಲ, ಅಲ್ಲಿ ಗಾಡೀಲಿ ಹೋಗ್ಬಿಟ್ಟು ಕಾರಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ನಿದ್ದೆ ಚೆನ್ನಾಗಿ ಬಂದುಬಿಡ್ತು. ನಾನು ಒಂದು ಪಕ್ಕ ಮಲ್ಕೊಂಬಿಟ್ಟಿದ್ದೆ. ಅವನ್ನ ಎತ್ತಿ ಒಳಗಡೆ ಮಲಗಿಸ್ಬೇಕು. ಸೋಫಾ ಮೇಲೆ ಮಲ್ಕೊಂಬಿಟ್ಟೈತೆ ಪಾಪಚ್ಚಿ. ಯಾರೂ ಇರಲ್ವಲ್ಲ, ಸೈಲೆಂಟಾಗಿರುತ್ತಲ್ಲ. ನಾನು ಮಲ್ಗಿಸೋಕೆ ಹೋದ್ರೆ ಇನ್ಯಾರು ಇರಲ್ಲ, ಪಾಪ ಒಬ್ಬನೇ ಅಲ್ಲ, ಮಲ್ಕೊಂಬಿಟ್ಟಿದ್ದಾನೆ. ಎತ್ತಿ ಒಳಗಡೆ ರೂಮಲ್ಲಿ ಎತ್ತಕ್ಕಾಗಲ್ಲ. ಈಗ ಮೊದಲು ನಾನು ಎತ್ತಿ ಮಲಗಿಸ್ತಿದ್ದೆ, ಈಗಾಗಲೇ ಎತ್ತಕ್ಕಾಗಲ್ಲ. ಅವನ್ನ ಎಳ್ಕೊಂಡು ಹೋಗ್ಬೇಕು, ಎಬ್ಬಿಸ್ಕೊಂಡು. ಎದ್ದೇಳೋದಿಲ್ಲ ನಿದ್ದೆಗಣ್ಣಲ್ಲಿ, ಎತ್ತಕ್ಕೂ ಕಷ್ಟ, ಎಬ್ಬಿಸ್ಕೊಂಡು ಹೋಗೋಕ್ಕೂ ಕಷ್ಟ, ಹಂಗಾಗ್ಬಿಟ್ಟೈತೆ ಒಂದು. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಮಲಗಿಸ್ಬಿಟ್ಟು ಎಬ್ಬಿಸ್ತೀನಿ, ಓದ್ಕೊಬೇಕಲ್ಲ ಅದಕ್ಕೆ. ಇನ್ನು ಇವತ್ತಿನ ವ್ಲಾಗು ಇಷ್ಟೇ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಇನ್ನು ಶಿವರಾತ್ರಿ ಹಬ್ಬ ಬೇರೆ, ನಾಳೆ ಇಲ್ದಲೆ ನಾಡ್ದೇನೆ. ಏನೇನು ಮಾಡ್ಕೊತೀನೋ, ಹೇಗೆ ಮಾಡ್ತೀನೋ ಏನು. ಧೂಳೊಂದು ತೆಗ್ದಿದ್ದೆ, ನನಗೆ ಗೊತ್ತಿತ್ತು. ಧೂಳೊಂದು ತಕ್ಕೊಂಡಿದ್ದೀನಿ ಮನೆಯದು, ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದೆ. ನೋಡೋಣ ಹೇಗೆ ಹೋಗುತ್ತೆ ಅಂತ.